ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ರಾಗಿ ಶಾವಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈ ರಾಗಿ ಶಾವಿಗೆ ಮಾಡೋದಕ್ಕೆ 1 ಲೀಟ್ರ್ ತಣ್ಣೀರನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು 300 ಗ್ರಾಮ್ನಷ್ಟು ರಾಗಿ ಶಾವಿಗೆನ ಸೇರಿಸಿದ್ದೀನಿ. 3 ನಿಮಿಷದಷ್ಟು ಮಾತ್ರ ನಾವು ನೆನೆ ಹಾಕಬೇಕು. ಅದಾದ ನಂತರ ಈ ಥರ ಸ್ಟ್ರೈನರಿಂದ ನಾವು ನೀರೆಲ್ಲ ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡ್ಕೊಂಡಿದ ನಂತರ ಈ ಥರ ಇಡ್ಲಿ ಪಾತ್ರೆಯಿಂದ ನಾವು ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡ್ಕೊಂಡಿದ ನಂತರ ಒಂದು ಕಡೆ ಇಟ್ಟು ಇಲ್ಲಿ ನಾವು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಇಷ್ಟು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಕಂದು ಬಣ್ಣಕ್ಕೆ ಬಂದ ನಂತರ ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಗೋಡಂಬಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಸೇರಿಸ್ಕೊಂಡಿದ ನಂತರ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಕಂದು ಬಣ್ಣಕ್ಕೆ ಬಂದಮೇಲೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡಿದ ನಂತರ ತರಕಾರಿ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಬಟಾಣಿ, ಕ್ಯಾಪ್ಸಿಕಮ್ಮು ತರಕಾರಿ ಎಲ್ಲ ಬೆಂದ ನಂತರ ರಾಗಿ ಶಾವಿಗೆ ಮತ್ತು ಕಾಯಿ ತುರಿ ಸೇರಿಸಿದ್ರೆ ರುಚಿಕರವಾದ ರಾಗಿ ಶಾವಿಗೆ ರೆಡಿ ಆಗುತ್ತೆ. ಥ್ಯಾಂಕ್ ಯು.